ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವಾನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಬನ್ನಿ, ಇವತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇ ಗೋರಿಕಾಯಿ ಆ್ಯಂಡ್ ಇದನ್ನು ಜವಳಿಕಾಯಿ ಕೂಡ ಅಂತಾರೆ. ಸೊ ನಮ್ಮ ಕಡೆ ಎಲ್ಲ ನಾವು ಜವಳಿಕಾಯಿ ಅನ್ನೋದೇ ಅನ್ನೋದು. ಸೊ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕರೀತಾರೆ. ಇದನ್ನು ಜವಳಿಕಾಯಿ ಅಂತಾರೆ, ಗೋರಿಕಾಯಿ ಅಂತಾರೆ. ನಿಮ್ಮ ಊರಲ್ಲಿ ಯಾವ ರೀತಿ ಕರಿತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ರೆಸಿಪಿನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಓಕೆನಾ? ಇವಾಗ ಇದನ್ನು ಚೆನ್ನಾಗಿ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೋಬೇಕು, ಆಯಿತಾ? ಆ್ಯಂಡ್ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ನಾನೊಂದು ಪ್ಲೇಟಲ್ಲಿ ಆಲ್ರೆಡಿ ಎಲ್ಲ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಇಷ್ಟು ಹುಣಸೆ ಹಣ್ಣು ಆ್ಯಂಡ್ ಹುಚ್ಚೆಳ್ಳು, ಶೇಂಗಾ ಬೀಜ, ಕಾಯಿ, ಶುಂಠಿ, ಅಷ್ಟೇ. ನಿಮಗೆ ಬೇಕಿದ್ದರೆ ನೀವು ಹುಣಸೆಹಣ್ಣು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಯಾಕೆ ಅಂದರೆ ನಾವು ಸ್ವಲ್ಪ ಟೊಮೊಟೊ ಕೂಡ ತೊಗೊಂಡಿರ್ತೀವಲ್ವ, ಸೊ ಹಾಗಾಗಿ ಹೇಳಿದ್ದು. ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ನೀಟಾಗಿ ತೆಗೆದು ಇಟ್ಕೊಂಡಿದ್ದೀನಿ. ಓಕೆನಾ? ನೋಡ್ಬೋದು ಇಷ್ಟೇ ನಾನು ತೊಗೊಂಡಿರೋದು. ನಾನು ಮಾಡೋ ಪಲ್ಯಗಳೆಲ್ಲ ಸಿಂಪಲ್ ಪಲ್ಯಗಳನ್ನೇ ತೋರಿಸೋದು ನಾನು. ಓಕೆನಾ? ನಾನು ಮಾಡೋ ರೀತಿಯಲ್ಲಿ ಒಮ್ಮೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಎಷ್ಟು ಚೆಂದ ಇರುತ್ತೆ ಅಂತ ನೀವು ಕೂಡ ಹೇಳ್ತೀರಾ. ಆ್ಯಂಡ್ ಈ ಕಡೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1-2 ಟೊಮೊಟೊ, ಅಂದರೆ ಚಿಕ್ಕ ಸೈಜ್ ಇತ್ತು ಅಂತ 3 ಟೊಮೊಟೊ ತೊಗೊಂಡಿದ್ದೀನಿ. ನಿಮಗೇನಾದರೂ ಸ್ವಲ್ಪ ದೊಡ್ಡ ಸೈಜ್ ಟೊಮೊಟೊ ಇದ್ದರೆ 2 ಸಾಕು. ಓಕೆನಾ? ಆ್ಯಂಡ್ ಇಲ್ಲಿ ನಾನು ಖಾರಕ್ಕೆ ಅಂತ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ನೀವು ಹಸಿಮೆಣ್ಸಿಕಾಯಿ ಇದ್ದರೆ ಓಕೆ, ಇಲ್ಲ ಅಂದರೆ ನೀವು ಚಿಲ್ಲಿ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬೋದು, ಆಯಿತಾ? ಇವಾಗ ನಾನು ಒಂದು ಗ್ಯಾಸ್ ಹಚ್ಬಿಟ್ಟು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರುವಂಥ ಎಲ್ಲ ಗೋರಿಕಾಯಿನ ಫ್ರೈ ಮಾಡ್ಕೋಬೇಕು, ಆಯಿತಾ? ಅಂದರೆ ನೀವು ಮಾಡಿರ್ತೀರೋ ಗೋರಿಕಾಯಿ ಪಲ್ಯನ, ಮಾಡಿರಲ್ಲ ಅಂತ ಹೇಳಿಲ್ಲ, ಬಟ್ ಎಲ್ಲರೂ ಮಾಡೋ ರೀತಿಲಿ ತುಂಬ ವಿಧಾನದಲ್ಲಿ ಮಾಡ್ತೀರಾ. ಬಟ್ ನಾನು ಮಾಡೋ ವಿಧಾನದಲ್ಲಿ ಒಮ್ಮೆನಾದರೂ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅನ್ನ ಜೊತೆನೂ ಕೂಡ ತುಂಬ ಕಾಂಬಿನೇಷನ್ ಇರುತ್ತೆ ಇದು. ಅನ್ನಕ್ಕಿಂತ ಇನ್ನೂ ಜೋಳದ ರೊಟ್ಟಿ ಅಂದ್ರ ಜೊತೆ ಮಾತ್ರ ವಾವ್, ಸೂಪರಾಗಿರುತ್ತೆ ಈ ಪಲ್ಯ ಮಾತ್ರ. ಅಂದರೆ ನಮ್ಮಮ್ಮ ಅಂತೂ ಇನ್ನೂ ಸೂಪರಾಗಿ ಮಾಡ್ತಾರೆ. ನನಗಿಂತ ಇನ್ನೂ ಟೇಸ್ಟಾಗಿ ಮಾಡ್ತಾರೆ ಅಮ್ಮಂದರು, ಅಂದರೆ ಹಾಗೆ ಅಲ್ವಾ? ಸೊ ಅವರಿಂದನೇ ನಾನು ನೋಡಿ ಕಲ್ತಿರೋದು ಇದು. ಓಕೆನಾ? ಆ್ಯಂಡ್ ಅವ್ರು ಮಾಡೋ ವಿಧಾನದಲ್ಲಿ ನಾನು ಕೂಡ ಮಾಡಿರೋದು, ಎಂಥ ಚೇಂಜ್ ಮಾಡಿಲ್ಲ ನಾನು, ಆಯಿತಾ? ಇದು ಈ ಕಡೆ ಫ್ರೈ ಆಗ್ತಾ ಇರಲಿ, ಅಷ್ಟೊತ್ತಿಗೆ ಈ ಕಡೆ ಮಿಕ್ಸಿ ಜಾರ್ಗೆ ನಾನು ಎಲ್ಲ ರುಬ್ಬಕ್ಕೆ ಅಂತ ಎಲ್ಲ ಇಟ್ಕೊಂಡಿದ್ದೆ ಅಲ್ವಾ? ಸೊ ಒಟ್ಟಿಗೆನೆಲ್ಲ ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ. ಹಾಗೆ 1 ಟೀ ಸ್ಪೂನ್ ಅಷ್ಟು ಮನೇಲಿ ಮಾಡಿರುವಂಥ ಸಾಂಬಾರು ಪೌಡ್ರು ತೊಗೊಂಡಿದ್ದೀನಿ, ನೋಡ್ಬೋದು. ತೊಗೊಂಡು ನೀಟಾಗಿ ಫ್ರೈ ಆಗಿದೆ ಇದು. ಅಷ್ಟೊತ್ತಿಗೆ ಒಗ್ಗರಣೆಗೆ ಅಂತ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಮಾಮೂಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸಾಸಿವೆ ಕೂಡ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಅಂದ ತಕ್ಷಣ ಖಾರಕ್ಕೆ ಅಂತ ತೊಗೊಂಡಿರುವಂಥ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕ್ಕೊಂಡಾದ್ಮೇಲೆ ಈ ಕಡೆ ನಾವು ಈರುಳ್ಳಿ ಕೂಡ ತೊಗೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡು ಫ್ರೈ ಚೆನ್ನಾಗಿ ಆಗಲಿ ಟೊಮೊಟೊ. ಅಂದರೆ ನಾನು ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಇಂಗು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಹೇಳೋದು ಮರ್ತೆ, ಇಂಗು ಕೂಡ ಹಾಕ್ಕೊಳ್ಳಿ ನೀವು. ಆ್ಯಂಡ್ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋರಿಕಾಯಿ ಎಲ್ಲ ಹಾಕಿಬಿಟ್ಟು, ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಎಲ್ಲ ಹಾಕಿ, ಸ್ವಲ್ಪ ಗರಂ ಮಸಾಲ ಹಾಕಿ, ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬನ್ನಿ. ಇದು 2 ವಿಸಲ್ ಬಂದರೆ ಸಾಕು. ಓಕೆನಾ? 2 ವಿಸಲ್ ಬಂದು ನೋಡಿ, ವಿಸಲ್ ಕೂಡ ಬಂದು ತಣ್ಣಗಾಗಿದೆ. ಇವಾಗ ಓಪನ್ ಮಾಡೋಣ. ನೋಡಿ ಎಷ್ಟು ಚೆಂದ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಓಕೆನಾ? ಇವಾಗ ಮಿಕ್ಸ್ ಮಾಡ್ಕೊತೀನಿ. ನಾನು ಸ್ವಲ್ಪ ತೆಳುವೇ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ರೈಸ್ ಜೊತೆ ಕೂಡ ಬೇಕಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆಂದ ಕಾಣ್ತಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಓಕೆನಾ? ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೀವೊಂದು ಲೈಕ್ ಕೊಡೋದ್ರಿಂದ ನಮಗೆ ಮತ್ತೆ ಹೊಸ ವಿಡಿಯೋ ಮಾಡೋಕ್ಕೆ ಎಷ್ಟೋ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಬಾಯ್.